ಹಾಯ್ ಫ್ರೆಂಡ್ಸ್, ದೀಪು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಳ್ಳೆ ಫ್ಲೇವರು, ಒಳ್ಳೆ ಕಲರ್ಫುಲ್ಲಾಗಿರೋ ವೆಜಿಟೇಬಲ್ ಪಲಾವ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಫಸ್ಟು ಪುದೀನ ತೊಗೊಂಡಿದ್ದೀನಿ, ಮತ್ತು ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಇದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೋಬೇಕು ಫ್ರೆಂಡ್ಸ್. ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಒಳ್ಳೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ. ಈ ಸ್ಟೈಲಲ್ಲೂ ಕೂಡ ಚೆನ್ನಾಗಿರುತ್ತೆ ಪಲಾವು, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ನಮಗೆ. ನೋಡಿ ಫ್ರೆಂಡ್ಸ್, ನಾನು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಪೇಸ್ಟ್ ಮಾಡಿಬಿಟ್ಟು ಎಲ್ಲನೂ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೆ ನಾವು ವೆಜಿಟೇಬಲ್ ಏನೇನು ತೊಗೋಬೇಕಂದ್ರೆ, ನೋಡಿ, ಬೀನ್ಸ್ ತೊಗೊಂಡಿದ್ದೀನಿ, ಕ್ಯಾರೆಟು, ಆಲೂಗಡ್ಡೆ ಮತ್ತು ಬಟಾಣಿಯನ್ನು ತೊಗೊಂಡಿದ್ದೀನಿ. ನಾನು 4 ಐಟಮ್ ಮಾತ್ರ ಇರೋದನ್ನು ನಾನು ಹಾಕ್ತಾಯಿದ್ದೀನಿ. ಮತ್ತು ನೋವ್ಕೋಲ್ ಬೇಕಾದರೆ ತೊಗೋಬೋದು. ಮತ್ತು ಒಗ್ಗರಣೆಗೆ ಈರುಳ್ಳಿ, ಬಿರಿಯಾನಿ ಎಲೆ, ಟೊಮೊಟ ಮತ್ತು ಮರಾಠಿ ಮೊಗ್ಗು ಮತ್ತು ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟು ನಾವು ಒಗ್ಗರಣೆಗೆ ತೊಗೋಬೇಕಾಗುತ್ತೆ. ಮತ್ತು ಇದೆಲ್ಲ ಆದಮೇಲೆ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಎಣ್ಣೆ ಹಾಕ್ಕೋಬೇಕು. ನಮಗೆ ಒಂದು ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಪಲಾವ್ಗೆಲ್ಲ. ತಗೊಂಡು ಮತ್ತೆ ಎಣ್ಣೆ ಬಿಸಿ ಆದಮೇಲೆ ನೋಡಿ, ಬಿರಿಯಾನಿ ಎಲೆ ಹಾಕ್ತಾಯಿದ್ದೀನಿ ನಾನು, ಮತ್ತು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಏಲಕ್ಕಿನ ಸೇರಿಸ್ತಾಯಿದ್ದೀನಿ. ಆಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಟೊಮೊಟೊನ ಹಾಕ್ಕೋಬೇಕು. ಒಂದು ನಿಮಿಷ ಈರುಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಟೊಮೊಟೊ ಮತ್ತು ಕುಕ್ಕರಲ್ಲಿ ಅಕ್ಕಿ ಜೊತೆನೂ ಕುದೀತೈತಲ್ಲ, ನುಣ್ಣಗಾಗುತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಟೊಮೊಟೊನು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಕೂಡ 1 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಫಸ್ಟೇ ರುಬ್ಬಿಟ್ಕೊಂಡಿದ್ದೆ, ಅದನ್ನು 1 ಸ್ಪೂನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ನೋಡಿ, ಇದನ್ನೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು 1 ನಿಮಿಷ. ಆಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೀವೋ ಅದನ್ನೆಲ್ಲ ಇವಾಗ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಆ ಸ್ಮೆಲ್ಲು ಗಮ್ ಅಂತ ಬರ್ತಾ ಇರುತ್ತೆ. ಮತ್ತು ಇದ್ರ ಜೊತೆಗೆ ನಾವು ತರಕಾರಿಯನ್ನು ಸೇರಿಸ್ಬೇಕು. ನಾವು ತೊಗೊಂಡಿರೋ ತರಕಾರಿ ನೋಡಿ, ನೀಟಾಗಿ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೆ. ಆ ತರಕಾರಿನ ನಾವು ಇವಾಗ ಸೇರಿಸ್ಕೋಬೇಕು. ಸೇರಿಸ್ಕೊಂಡ್ಮೇಲೆ ಎಲ್ಲ ಸ್ವಲ್ಪ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಆವಾಗ ಮಸಾಲೆ ಗೊತ್ತಾಗ್ಬಿಡುತ್ತೆ ನಮಗೆ, ಮಸಾಲೆ ಸರಿ ಹೋಗುತ್ತಾ, ಕರೆಕ್ಟ್ ಇದೆಯಾ ಅಂತ. ಆ ಥರ ನೋಡ್ಕೋಬೋದು. ಇಲ್ಲ ಅವ್ರವ್ರ ಮೆಜರ್ಮೆಂಟ್ಗೆ ಅವ್ರು ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ, ಖಾರ ಕಮ್ಮಿ ಇರುತ್ತೆ ಹಸಿರು ಮೆಣಸಿನ್ಕಾಯಿ ಅಂತ. ಮತ್ತು ಅಕ್ಕಿನ ನಾನು ತೊಳೆದ್ಬಿಟ್ಟು ಒಂದು 10 ನಿಮಿಷ ಮುಂಚೆನೇ ನೆನೆಸಿಟ್ಟಿದ್ದೆ. ಅಕ್ಕಿನ ಇವಾಗ ಸೇರಿಸ್ಬಿಟ್ಟು ನೀರು, ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ತಾಯಿದ್ದೀನಿ. ನಾನು ಇವಾಗ 5 ಲೀಟ್ರ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಮಕ್ಕಳು ಬಾಕ್ಸ್ಗೆಲ್ಲ ಬೇಕು. ಬೆಳಗ್ಗೆ ನಾವು 5 ಜನ ಇರ್ತೀವಿ, ನಮಗೆ ಟಿಫನ್ಗೆ ಬೇಕು ಅಂತೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ನೋಡಿ, ಉಪ್ಪನ್ನ ಸೇರಿಸ್ಬಿಟ್ಟು ಮತ್ತು ಒಂದು ವಿಸಿಲ್ನ ಕುಕ್ಕರ್ಗೆ ಮುಚ್ಚಳ ಹಾಕ್ಬಿಟ್ಟು 1-2 ವಿಸಿಲ್ ಇಟ್ಕೊಂಡ್ರೆ ಕರೆಕ್ಟಾಗಿ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಷ್ಟೊತ್ತಿಗೆ ನಾವು ಮೊಸರು ಬಜ್ಜಿನ ಯಾವ ಥರ ಮಾಡೋದು ಅಂತ ನೋಡಿ ಫ್ರೆಂಡ್ಸ್. ಮೊಸರು ಬಜ್ಜಿ ಪಲಾವ್ಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಸೌತೆಕಾಯಿನ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಂದಿನಿ ಮೊಸರು ತೊಗೊಂಡಿದ್ದೀನಿ. ನಂದಿನಿ ಮೊಸರು ತೊಗೊಂಡು ಒಂದು ಬಟ್ಲಿಗೆ ಹಾಕ್ಕೋಬೇಕು. ಬಟ್ಲಲ್ಲಿ ಹಾಕ್ಬಿಟ್ಟು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನೆಲ್ಲನೂ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಚಿಕ್ಕದಾಗಿ ಕಟ್ ಮಾಡಿರ್ಬೇಕು ಈರುಳ್ಳಿ, ಉದ್ದಕ್ಕೆ ಚೆನ್ನಾಗಿರುತ್ತೆ. ಬೇಸಿಗೆ ಬೇರೆ ಅಲ್ವಾ ಇವಾಗ, ಈರುಳ್ಳಿ, ಮೊಸರು ಬಜ್ಜಿ ಈ ಥರವೆಲ್ಲ ಚೆನ್ನಾಗಿ ತಿನ್ನಬೇಕು. ಸೌತೆಕಾಯಿ ಎಲ್ಲ ಚೆನ್ನಾಗಿ ತಿಂದರೆ ನಮಗೆ ಚೆನ್ನಾಗಿರುತ್ತೆ ಬೇಸಿಗೆ ಟೈಮಲ್ಲಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು. ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪಲಾವ್ಗೆ, ಮತ್ತು ಟೊಮೊಟೊ ಬಾತ್ಗಾಗಲಿ ಮತ್ತು ಬಿರಿಯಾನಿಗೆ, ಇದಕ್ಕೆಲ್ಲದಕ್ಕೂ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ವಿಸಿಲ್ ಬಂದೇ ಬಿಡ್ತು. ಇವಾಗ ಓಪನ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ವಾವ್, ಸೂಪರಾಗಿ ಅಂದರೆ ಸೂಪರಾಗಿ ಬಂದಿದೆ. ಕಲರ್ ಆಗಲಿ, ಫ್ಲೇವರ್, ಪಲಾವು ನೋಡಿ, ರೈಸು ಯಾವ ಥರ ಬಂದಿದೆ ನೋಡಿ, ಪುಡಿ ಪುಡಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಯಾವ ಥರ ಬಂದಿದೆ ನಿಮಗೂ ಅಂತ. ನೋಡಿ ಫ್ರೆಂಡ್ಸ್, ಫೈನಲಾಗೆ ಪಲಾವು, ಮೊಸರು ಬಜ್ಜಿ ಈ ಥರ ಇರುತ್ತೆ.